ಫೆಬ್ರವರಿ 1ರಂದು ಗಂಜಾಂನ ಶ್ರೀ ನಿಮಿಷಾಂಬ ದೇಗುಲದ ಆವರಣದಲ್ಲಿ ಮಾಘಶುದ್ಧ ಹುಣ್ಣಿಮೆ ಮಹೋತ್ಸವ ಜರುಗಲಿದ್ದು, ರಾಜ್ಯದ ವಿವಿಧೆಡೆಗಳಿಂದ ಸುಮಾರು 1 ಲಕ್ಷ ಭಕ್ತರು ಬರುವ ನಿರೀಕ್ಷೆ ಇರುವುದಾಗಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸ್ಎನ್ ದಯಾನಂದ ತಿಳಿಸಿದರು. ಇಂದು ಇಲ್ಲಿನ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ನಿಮಿಷಾಂಬ ದೇವಿಯ ದರ್ಶನ ಪಡೆದರೆ ಇಷ್ಟಾರ್ಥ ಸಿದ್ಧಿಸುವ ನಂಬಿಕೆ ಇದ್ದು, ಬರುವ ಭಕ್ತರಿಗೆ ಸೂಕ್ತ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವುದಾಗಿ ಅವರು ತಿಳಿಸಿದರು. ಅಂದು ಮಧ್ಯರಾತ್ರಿ 2 ಗಂಟೆಯಿಂದಲೇ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದ್ದು, ವಿಶೇಷ ಪೂಜೆಗಳೊಂದಿಗೆ ಹೋಮ ಹವನ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಬರುವ ಎಲ್ಲಾ ಭಕ್ತರಿಗೂ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಹಾಗೂ ಸಂಜೆ ತಿಂಡಿಯ ವ್ಯವಸ್ಥೆ ಮಾಡಲಾಗಿದ್ದು, ಪ್ರಸಾದದ ರೂಪದಲ್ಲಿ 1 ಲಕ್ಷ ಲಾಡುಗಳನ್ನು ವಿತರಿಸುವುದಾಗಿ ತಿಳಿಸಿದರು. ಕಾವೇರಿ ನದಿ ತೀರದಲ್ಲಿ ಭಕ್ತರು ಬಟ್ಟೆ ಬದಲಾಯಿಸಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದ್ದು, ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಸೇರಿದಂತೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾಡಳಿತ ಹಾಗೂ ಕ್ಷೇತ್ರದ ಶಾಸಕರ ಸಹಕಾರದೊಂದಿಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅವರು ಮನವಿ ಮಾಡಿದರು. ಮಂಡ್ಯ ಮತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಶ್ರೀ ನಿಮಿಷಾಂಬ ದೇವಸ್ಥಾನದಲ್ಲಿ ಮಾಘ ಶುದ್ಧ ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ದಿನಾಂಕ 1ನೇ ತಾರೀಕು ಭಾನುವಾರ ಬೆಳಗಿನ ಜಾವ 1 ಗಂಟೆಗೆ ಪಂಚಾಮೃತ ಅಭಿಷೇಕ ಮತ್ತು ಅದಾದ ನಂತರ 8:30ರಿಂದ 12:30ವರೆಗೆ ಗಣಹೋಮ ಮತ್ತು ನಕ್ಷತ್ರ ಹೋಮ, ದುರ್ಗಾ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆಯೊಂದಿಗೆ ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರ್ತಾ ಇದ್ದೀವಿ. ಆ ದಿನದ ಒಂದು ವಿಶೇಷತೆ ಬಗ್ಗೆ ಹೇಳೋದಾದರೆ, ಮಾಘ ಸ್ನಾನ ಮಾಡುವಂಥ ಈ ಮಾಘ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ದೇವಿ ಆರಾಧನೆಗೆ ತುಂಬ ಪ್ರಶಸ್ತವಾದಂಥ ದಿನ ಅಂತೇಳಿ ಮಾಡಿರೋದ್ರಿಂದ ಹೆಚ್ಚಿನ ಜನ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಅವತ್ತು ದಾಸೋಹದ ವ್ಯವಸ್ಥೆ ಮತ್ತು ಎಲ್ಲರಿಗೂ ದರ್ಶನದ ವ್ಯವಸ್ಥೆಗಳನ್ನ ಸಿದ್ಧತೆಗಳನ್ನ ನಡೆಸ್ತಾ ಇದ್ದೀವಿ. ದಾಸೋಹ ಬಂದು ಅವತ್ತು ಸಾಯಿ ಅನ್ನಪೂರ್ಣೇಶ್ವರಿ ಟ್ರಸ್ಟ್ ಶ್ರೀ ವೇಣುಗೋಪಾಲ್ ಅನ್ನೋರು ಅವತ್ತು ಎಲ್ಲ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಸಂಜೆ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಬರುವಂಥ ಭಕ್ತಾದಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿದ್ದೀವಿ. ಮತ್ತು ಎಲ್ಲರಿಗೂ ಸ್ನಾನದ ವ್ಯವಸ್ಥೆ ಮತ್ತು ವಿಶೇಷವಾಗಿ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದೀವಿ. ಪ್ರತ್ಯೇಕವಾಗಿ ಟಾಯ್ಲೆಟು, ಬಟ್ಟೆ ಬದಲಾಯಿಸೋ ಕೊಠಡಿಗಳು ಮಾಡಿದ್ದೀವಿ. ಭದ್ರತೆ ವಿಚಾರವಾಗಿ ಎಲ್ಲ ಕಡೆ ಲೈಟ್ಗಳು ಮತ್ತು CC ಕ್ಯಾಮ್ರಾ ಇದನ್ನು ವ್ಯವಸ್ಥೆ ಮಾಡಿದ್ದೀವಿ. ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕಡೆ ಎಲ್ಲ ಪತ್ರಿಕೆಗಳಲ್ಲೂ ಜಾಹೀರಾತುಗಳ ಮುಖಾಂತರ ಪ್ರಚಾರ ಕೊಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಇನ್ನು ಮಾಮೂಲಿ ಅಲಂಕಾರಕ್ಕೆ ವಿಚಾರಕ್ಕೆ ಬಂದಾಗ ಹೂವಿನ ಅಲಂಕಾರ ಮತ್ತು ದೀಪ ಅಲಂಕಾರ, ಗಂಜಾಂ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ದೇವಸ್ಥಾನಕ್ಕೆ ಸಂಪರ್ಕಿಸುವ ರಸ್ತೆಗಳಿಗೆ ಒಂದು ವಿದ್ಯುತ್ ಅಲಂಕಾರಗಳನ್ನ ಮಾಡೋಕ್ಕೆ ಅಂತೇಳಿ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಾ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿ ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ಸಹಕರಿಸಬೇಕಾಗಿ ಕೋರ್ತೇವೆ. ಎಷ್ಟು ಲಕ್ಷ ಜನ ಬರ್ಬೋದು? ಸುಮಾರು 80,000ದಿಂದ 1 ಲಕ್ಷ ಜನ ಅಂತ ನಿರೀಕ್ಷೆ ಮಾಡಿದ್ದೀವಿ. ಜನ ಅತಿ ಹೆಚ್ಚಾಗಿ ಸೇರೋದ್ರಿಂದ ಸಾರ್ವಜನಿಕರು ಮತ್ತು ತಾಳ್ಮೆಯಿಂದ ಎಲ್ಲರಿಗೂ ದರ್ಶನ ಆಯಿತು. ಬೆಳಗಿನ ಜಾವ 2-2:30ರಿಂದ ದರ್ಶನ ಪ್ರಾರಂಭ ಆದರೆ ರಾತ್ರಿ 10-10:30ವರೆಗೂ ದರ್ಶನ ಇರೋದ್ರಿಂದ ತಾಳ್ಮೆಯಿಂದ ಎಲ್ಲರೂ ದರ್ಶನ ಮಾಡಬೇಕು ಅಂತ ಕೇಳ್ಕೊತೀವಿ. ಮತ್ತು ಅದೇ ದಿನ ಬೆಳಗಿನ ಜಾವ 5:30ರಿಂದ 6 ಗಂಟೆ ಒಳಗಡೆ ಬ್ರಾಹ್ಮಿ ಮಹೋತ್ಸವದಲ್ಲಿ, ಬ್ರಾಹ್ಮಿ ಸಮಯದಲ್ಲಿ ನಾವು ರಥೋತ್ಸವ ಸುಧಾ ಮಾಡ್ತಾ ಇದ್ದೀವಿ. ದೇವಿ ರಥೋತ್ಸವನೂ ಇರ್ತದೆ. ಅದೊಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀವಿ. ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಈಗ ಖಾಸಗಿ ಜಾಗಗಳು 3 ಜಾಗ ಬುಕ್ ಮಾಡಿದ್ದೀವಿ. ಆ 3 ಖಾಸಗಿ ಜಾಗಗಳಲ್ಲಿ ಬುಕ್ ಮಾಡ್ತೀವಿ. ನಮ್ಮದು 2 ಪಾರ್ಕಿಂಗ್ ಲಾಟ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ DC ಅವರು ಸಭೆ ಮಾಡಿ ಆರಕ್ಷಕ ಇಲಾಖೆಯವರು ಅದಕ್ಕೆ ನಮಗೆ ಬಂದು ಆಗಲೇ ಚರ್ಚೆ ಮಾಡಿದ್ದಾರೆ. ಅದೆಲ್ಲ ಸಹಕಾರಗಳು ಕೊಟ್ಟಿದ್ದಾರೆ. ಅಲ್ಲಿಂದ ಬಂದು ಸುರಕ್ಷತೆ, ನೀರಿನ ಸ್ನಾನದ್ದು ಸುರಕ್ಷತೆ ವಿಚಾರವಾಗಿ ಅಗ್ನಿಶಾಮಕ ದಳದವರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅವರು ನಮಗೆ ಸಹಕಾರ ಕೊಟ್ಟು ಅಲ್ಲಿ ಏನು ವ್ಯವಸ್ಥೆಗಳು ಮಾಡಬೇಕು ಅವರು ಸುಧಾ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದು ಸ್ಥಳೀಯ ಆಡಳಿತ ಅಂದರೆ ತಹಶೀಲ್ದಾರರು ಮತ್ತು EO ಎಲ್ಲದಕ್ಕಿಂತ ಮಿಗಿಲಾಗಿ ಶಾಸಕರು ಎಲ್ಲ ವಿಚಾರದಲ್ಲೂ ಮೇಲ್ವಿಚಾರಣೆ ವಹಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸೋಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಸಾರಿಗೆ ವ್ಯವಸ್ಥೆ ಬಸ್ ಸ್ಟ್ಯಾಂಡಿಂದ ನಮ್ಮ ದೇವಸ್ಥಾನದವರೆಗೆ KSRTC ಇಂದ ಪ್ರತ್ಯೇಕವಾಗಿ ಒಂದು ಬಸ್ಗಳನ್ನ ಬಿಡುಗಡೆ ಮಾಡಿಸ್ತಿದ್ದೀವಿ. ಒಂದು 8ರಿಂದ 10 ಬಸ್ಗಳು ಬಸ್ ಸ್ಟ್ಯಾಂಡಿಂದ ನಿಮಿಷಾಂಬ ದೇವಸ್ಥಾನಕ್ಕೆ. ಮತ್ತು ಅವತ್ತು ನಾವು ಸಭೆಯಲ್ಲಿ KSRTC ಅವ್ರನ್ನ ಕೇಳ್ಕೊಂಡಿದ್ದೀವಿ. ಅವರು ಸಾಧ್ಯ ಆದಷ್ಟು ಮಂಡ್ಯದಿಂದ ಮತ್ತು ಮೈಸೂರಿಂದ ಬಸ್ಗಳ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಇನ್ನೂ ಪತ್ರ ವ್ಯವಹಾರ ಮಾಡಿ ಅದನ್ನು ಫೈನಲ್ ಮಾಡ್ತೀವಿ. ತಮ್ಮ ಹೆಸರು? ದಯಾನಂದ ಅಂತೇಳಿ, ಈ ನಿಮಿಷಾಂಬ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. ಇವರು ಬಾಲಸುಬ್ರಹ್ಮಣ್ಯ ಅಂತೇಳಿ ಸದಸ್ಯರು. ಇವರು ಪೂರ್ಣ ಪ್ರಜ್ಞಾಮೂರ್ತಿ ಅಂತೇಳಿ ನನ್ನ ಜೊತೆ ಸದಸ್ಯರು.
ಸ್ವಲ್ಪ ಬಾರೋ ಆಯ್ತು ಇನ್ನೊಂದು ಸ್ವಲ್ಪ ಬಾರೋ ಹತ್ರ ದೂರಲ್ಲಿ ಬಂದ್ಬಿಟ್ಟು ಆಯ್ತಾ ಹಿಂಗೆ